ಇಡಿ ದಾಳಿ ಆಗ್ತಕ್ಕಂಥದಕ್ಕೆ ಅಥವಾ ಇಡಿ ಯಾವುದೇ ಒಂದು ಕೇಸ್ ನಲ್ಲಿ ಇಂಟರ್ಫಿಯರೆನ್ಸ್ ಆಗ್ತಕ್ಕಂಥದಕ್ಕೆ ಕೆಲವೊಂದಷ್ಟು ಮಾನದಂಡಗಳಿರ್ತವೆ. ಒಂದು ಇಂಡಿಪೆಂಡೆಂಟ್ ಬಾಡಿ ಇರ್ಬೇಕು. ಯಾವುದೇ ಒಂದು ರಾಜಕೀಯ ಪಕ್ಷ ಹೇಳ್ತಕ್ಕಂಥದ್ದಾಗ್ಲಿ ಅಥವಾ ಯಾವುದೇ ಒಂದು ಸರ್ಕಾರ ಹೇಳ್ತಕ್ಕಂಥದ್ರ ಮೇಲೆ ಆಕ್ಟ್ ಮಾಡ್ತಕ್ಕಂಥದ್ದು ಇಲ್ಲಿವರೆಗೂ ಕೂಡ ಆಗಿಲ್ಲ. ಹಾಗಿದ್ರೆ ಹಂಗಾದ್ರೆ ನಮ್ಮ ರಾಜ್ಯದಲ್ಲಿ ಹಲವಾರು ಜನದ ಮೇಲೆ SIT ರಚನೆ ಮಾಡಿದ್ರಲ್ಲ, ಆಗ ಹಂಗಾದ್ರೆ ರಾಜ್ಯ ಸರ್ಕಾರದ ಪಾತ್ರ ಏನಿತ್ತಪ್ಪ ಅಂತಕ್ಕಂಥ ಪ್ರಶ್ನೆ ನಾವೇನಾದ್ರು ಹೆಚ್ಚಾಗಿ ಮಾಡ್ಲಿಲ್ವಲ್ಲ. SIT ಏನೊಂದು ಯಾರ ಮೇಲಾದ್ರೂ SIT ರಚನೆ ಆದಾಗ ತನಿಖೆ ಆಗಿ ಅದರ ಸತ್ಯಾಸತ್ಯತೆ ಏನಿದೆ ಪಾರದರ್ಶಕವಾಗಿ ಪಕ್ಷಪಾತವಾಗಿ ಇವೆಲ್ಲವೂ ಕೂಡ ಹೊರಬರ್ಲಿ ಇರ್ತಕ್ಕಂಥದ್ದು ನಾವೆಲ್ಲರೂ ಆಶಿಸ್ತೀವಿ. ಹಾಗಾಗಿ ಇಡಿನೂ ಕೂಡ ಬಹುಶಃ ಅವ್ರಿಗೆ ಇರ್ತಕ್ಕಂಥ ಒಂದು ಮಾಹಿತಿಯ ಆಧಾರದ ಮೇಲೆ ಇವೆಲ್ಲವೂ ಕೂಡ ಒಂದಷ್ಟು ಪ್ರಕರಣಗಳು ಮುಂದೆ ಬಂದಿದೆ ಅಂತಕ್ಕಂಥದ್ದು ನಾವು ಭಾವಿಸ್ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಸುಮ್ಮನೆ ಇದನ್ನ ರಾಜಕೀಯವಾಗಿ ಮತ್ತೊಂದು ಬಣ್ಣ ಕಟ್ಟತಕ್ಕಂಥದ್ದಾಗ್ಲಿ ದಿಕ್ಕಪ್ಸ್ತಕ್ಕಂಥದ್ದಾಗ್ಲಿ ಅವಶ್ಯಕತೆ ಇಲ್ಲ ನನ್ನ ಅಭಿಪ್ರಾಯ. ಪ್ರಧಾನಿಗಳನ್ನ ಹೇಳಿರುವಂತ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಹ್ಯವಾಗಿದೆ. ಈಗ ರಾಜಕಾರಣದಲ್ಲಿ ಹಿರಿಯಕರು ಸಂಯಮದಿಂದ ಸಂಸ್ಕಾರದಿಂದ ವರ್ತನೆ ಮಾಡ್ತಕ್ಕಂಥದ್ದು ಆದಂತ ಸಂದರ್ಭದಲ್ಲಿ ನಮ್ಮಂತ ಯುವಕರಿಗೆ ಅದೊಂದು ರೀತಿ ದಾರಿದೀಪ ಆಗುತ್ತೆ. ಆದ್ರೆ ಇವತ್ತು ಈ ರೀತಿಯಾದಂತ ಒಂದು ವೈಯಕ್ತಿಕ ನಿಂದನೆಗಳು ಹೇಳಿಕೆಗಳು ಕೊಡುವ ಮೂಲಕ ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ನ ರಾಷ್ಟ್ರಾಧ್ಯಕ್ಷರಾಗಿರ್ತಕ್ಕಂಥ ಖರ್ಗೆಜಿರವರು ಅತ್ಯಂತ ಅನುಭವಸ್ಥರಿದ್ದಾರೆ, ಹಿರಿಯರಿದ್ದಾರೆ. ಬಹುಶಃ ಎಲ್ಲೋ ಒಂದ್ ಕಡೆ ಅವರ ಹೈಕಮಾಂಡ್ಗೆ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡ್ತಕ್ಕಂಥದ್ದಕ್ಕೆ ಈ ರೀತಿಯಾದಂತ ವೈಯಕ್ತಿಕ ನಿಂದನೆ ಹೇಳಿಕೆಗಳು ಕೊಡೋದ್ರಿಂದ ಇನ್ನೂ ಒಂದ್ ಕಡೆ ಅವರ ಒಂದು ಪರ್ಸನಾಲಿಟಿಗೆ ನನ್ನ ಅನಿಸಿಕೆ ಶೋಭೆ ತರ್ತಕ್ಕಂಥದ್ದಲ್ಲ. ಇದು ನಾವು ಯಾರು ಕೂಡ ನಿರೀಕ್ಷೆ ಮಾಡಿರ್ತಕ್ಕಂಥ ವಿಚಾರ. ಒಬ್ಬ ಯುವಕನಾಗಿ ನಾವೆಲ್ಲರೂ ಕೂಡ ಆಶಿಸ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ಐಡಿಯಾಲಜಿಕಲಿ ವಿರೋಧಿಸ್ತಕ್ಕಂಥದಕ್ಕೆ ಅಥವಾ ವಿಷಯಾಧಾರಿತವಾದಂತ ಒಂದು ಚರ್ಚೆ ಮಾಡ್ತಕ್ಕಂಥದಕ್ಕೆ ಎಲ್ಲಾ ರೀತಿಯಾದಂತ ಅವಕಾಶಗಳಿವೆ. ಅದನ್ನ ಬಳಸ್ಕೊಂಡ್ರೆ ನಾನಾಗ್ಲಿ ಅಥವಾ ರಾಜ್ಯದ ಜನತೆ ಆಗ್ಲಿ ಅಥವಾ ದೇಶದ ಜನ ಆಗ್ಲಿ ಸ್ವಾಗತಿಸಬಹುದು. ಆದ್ರೆ ಈ ರೀತಿಯಾದಂತ ಹೇಳಿಕೆಗಳಿಂದ ಅವರ ವ್ಯಕ್ತಿತ್ವಕ್ಕೆ ಎಲ್ಲೋ ಒಂದ್ ಕಡೆ ಧಕ್ಕೆ ಉಂಟಾಗಿದೆ ಅಂತಕ್ಕಂಥದ್ದು ನನ್ನಲ್ಲೇ ಒಂದ್ ರೀತಿ ಏನ್ ಹೇಳ್ತೀರಿ ಆಗ್ಬಾರ್ದಾಗಿತ್ತು ಅಂತಕ್ಕಂಥ ಭಾವನೆ ಅನಿಸಿಕೆ. ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಒಂದು ಆ ಕಡೆ ಇದೆ. ಈ ಚರ್ಚೆ ಆಯ್ತಾ ಮತ್ತೆ ಭೇಟಿ ಆಗ್ತೀರಿ ಇನ್ನೊಂದು ಮಾಡಿ ಬಿಜೆಪಿ ನಾಯಕರು ಹೈಕಮಾಂಡ್ ಇತ್ತೀಚೆಗೆ ಲೋಕಸಭೆಯಲ್ಲಿ ಕೆಲವೊಂದಷ್ಟು ವುಮನ್ ರಿಸರ್ವೇಶನ್ಸ್ ಪ್ಲಸ್ ಡಿಲಿಮಿಟೇಷನ್ ಕುರಿತಂತೆ ಒಂದಷ್ಟು ಬೆಳವಣಿಗೆಗಳಾಗಿತ್ತು. ಆ ಹಿನ್ನೆಲೆಯಲ್ಲಿ ಇದಕ್ಕಿಂತ ಪೂರ್ವದಲ್ಲಿ ಕೇಂದ್ರದ ಸಚಿವರು, ಪಕ್ಷದ ರಾಜ್ಯಾಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣ ಅವರು ಒಂದು 3 ಪದವೀಧರ ಕ್ಷೇತ್ರಗಳು ಅಂದ್ರೆ ಅದು ನಿಮ್ಮ ಟೀಚರ್ಸ್ ಇರ್ಬೋದು ಅಥವಾ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಇವಾಗೇನು ಒಂದು ಅನೌನ್ಸ್ಮೆಂಟ್ ಆಗಿದೆ ಬಿಜೆಪಿ ನಮ್ಮ ಮಿತ್ರ ಪಕ್ಷದ ಕಡೆಯಿಂದ. ಬಹುಶಃ ಇದೆಲ್ಲದಕ್ಕೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ರಾಷ್ಟ್ರಾಧ್ಯಕ್ಷರು ನಿತಿನ್ ನವೀನ್ ಅವ್ರನ್ನು ಕೂಡ ಭೇಟಿ ಮಾಡಾಗಿದೆ, ಗೃಹ ಸಚಿವರನ್ನು ಭೇಟಿ ಮಾಡಾಗಿದೆ, ಅಲ್ಲಿಂದ ನಡ್ಡಾಜಿ ಅವ್ರನ್ನು ಭೇಟಿ ಮಾಡಾಗಿದೆ. ಭೇಟಿ ಮಾಡಿ ಇರ್ತಕ್ಕಂಥ ವಾಸ್ತವಾಂಶದ ಬಗ್ಗೆ ಚರ್ಚೆನೂ ಕೂಡ ಮಾಡಾಗಿದೆ. ಬಹುಶಃ ಅವ್ರ ಕಡೆಯಿಂದ ಅತಿ ಶೀಘ್ರದಲ್ಲೇ ಒಂದು ಉತ್ತರ ಸಿಗುತ್ತೆ, ತೆರೆ ಹಿಡಿತಾರೆ ಅಂತಕ್ಕಂಥದ್ದು JDS ನ ಕಾರ್ಯಕರ್ತರು ಎಲ್ಲರೂ ಕೂಡ ಕಾಯ್ತಾರೆ. CBI ಚುನಾವಣೆ ಈಗಾಗಲೇ ಸುಪ್ರೀಂ ಕೋರ್ಟ್ ಕಡೆಯಿಂದ ಬಹಳ ಸ್ಪಷ್ಟವಾದಂತ ಒಂದು ಡೈರೆಕ್ಷನ್ಸ್ ಆರ್ಡರ್ಸ್ ಇದ್ರು ಕೂಡ ಇಲ್ಲಿವರೆಗೂ ತಾವು ಹೇಳದಂಗೆ CBI ಚುನಾವಣೆ ಇವತ್ತು ನಡೆಯುತ್ತೆ, ನಾಳೆ ದಿನಾಂಕ ಘೋಷಣೆ ನಿಗದಿ ಆಗುತ್ತೆ ಅಂತಕ್ಕಂಥದ್ದು ಬೆಂಗಳೂರು ನಗರದ ನಾಗರಿಕರು ಕಾಯ್ತಾ ಇದ್ದಾರೆ. ಜೊತೆಯಲ್ಲಿ ಬಹುಶಃ ಜನತಾದಳ ಪಕ್ಷ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಕೂಡ ಕಾಯ್ತಾ ಇದ್ದಾರೆ. ಆದ್ರೆ ಸರ್ಕಾರ ಇಲ್ಲಿವರೆಗೂ ಕೂಡ CBI ಚುನಾವಣೆ ಕಂಡಕ್ಟ್ ಮಾಡ್ತಕ್ಕಂಥದಕ್ಕೆ ಯಾವುದೇ ಪೂರಕವಾದಂತ ಹೆಜ್ಜೆಗಳು ಹಿಡಿದೇ ಇರೋದು ನೋಡಿದ್ರೆ ಎಲ್ಲೊಂದ್ ಕಡೆ ಅವರ ರಾಜಕೀಯದ ಹಿನ್ನಡೆಗೆ CBI ಚುನಾವಣೆ ಕಾರಣ ಆಗುತ್ತೆ ಅಂತಕ್ಕಂಥ ಆತಂಕ ಅವ್ರನ್ನ ಕಾಡ್ತಾ ಇದೆ ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಆದ್ರೆ ಅಂತಿಮವಾಗಿ ಆಯಾ ಕಾಲಘಟ್ಟಕ್ಕೆ ಚುನಾವಣೆಗಳು ಕಂಡಕ್ಟ್ ಆಗದೆ ಹೋಗಿ ಈಗಾಗಲೇ BBMP ಅಂತಕ್ಕಂಥದ್ನ ಹೆಸರು ಬದಲಾವಣೆ ಮಾಡಿದ್ರು, GBI ಅಂತ ಹೇಳಿದ್ರು. 11 ವರ್ಷ ಆಗಿದೆ, ಇಲ್ಲಿವರೆಗೂ ಚುನಾವಣೆಗಳು ಕಂಡಕ್ಟ್ ಆಗಿಲ್ಲ. ಚುನಾವಣೆಗಳು ಕಂಡಕ್ಟ್ ಆಗ್ಲಿಲ್ಲ ಅಂತಕ್ಕಂಥದ್ದಾದ್ರೆ ಆಯಾ ಕಾಲಘಟ್ಟದಲ್ಲಿ ಸ್ಥಳೀಯವಾಗಿ ಇವತ್ತು ಚುನಾಯಿತಿ ಪ್ರತಿನಿಧಿಗಳು ಅಂತಕ್ಕಂಥದ್ದೇನು ಆಯ್ಕೆಯಾಗಿ ಅವ್ರ ಮೂಲಕ ವಾರ್ಡ್ಗಳಲ್ಲಿ ಕೆಲಸಗಳು ನಡಿಬೇಕಾಗ್ತದೆ, ಅವೆಲ್ಲ ಕೂಡ ಸ್ಥಗಿತ ಆಗಿದೆ. ಅಂತಿಮವಾಗಿ ಇವತ್ತು ಅಧಿಕಾರಿಗಳನ್ನ ಯಾರು ಕೂಡ ಪ್ರಶ್ನೆ ಮಾಡದೇ ಇರ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರು ನಗರ ನಡ್ಕೊಂಡು ಹೋಗ್ತಾ ಇದೆ. ಆಮೇಲೆ ಹೊಸಬ್ರಿಗೆ ಅವಕಾಶ ಸಿಕ್ಬೇಕು, ಹೊಸಬ್ರು ರಾಜಕಾರಣಕ್ಕೆ ಬರ್ಬೇಕು ಅಂತಕ್ಕಂಥ ಚರ್ಚೆ ಅನೇಕ ರಾಜಕೀಯ ಪಕ್ಷಗಳು ಆಯಾ ವೇದಿಕೆಗಳಲ್ಲಿ ಚರ್ಚೆ ಮಾಡ್ತಾರೆ.
ಆದ್ರೆ ಹೊಸ ತಲೆಮಾರಿಗೆ ಅವಕಾಶ ಸಿಕ್ಬೇಕು ಅಂದ್ರೆ ಸ್ಥಳೀಯ ಚುನಾವಣೆಗಳು ಆಯಾ ಕಾಲಘಟ್ಟದಲ್ಲಿ ನಡಿಬೇಕಾಗ್ತದೆ.